ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಈ 6 ಜನರನ್ನು ನಿಮ್ಮಿಂದ ದೂರ ಇಟ್ಟರೆ ಯಶಸ್ಸು ಎನ್ನುತ್ತಾರೆ ಚಾಣಕ್ಯ. ಮೊದಲನೆಯದಾಗಿ ದುರಾಸೆಯ ವ್ಯಕ್ತಿ. ದುರಾಸೆಯುಳ್ಳ ವ್ಯಕ್ತಿಯು ಯಾವಾಗಲೂ ಇತರರನ್ನು ಶೋಷಣೆ ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತಲೇ ಇರುತ್ತಾನೆ. ದುರಾಸೆಯುಳ್ಳ ಜನರೊಂದಿಗೆ ಸ್ನೇಹ ಮಾಡುವುದು ಅಥವಾ ಇಂತಹ ಜನರೊಂದಿಗೆ ವ್ಯಾಪಾರ ಮಾಡುವುದು ಅಪಾಯವನ್ನು ತಂದೊಡ್ಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಇಂತಹ ಜನರನ್ನು ನಿಮ್ಮಿಂದ ಯಾವಾಗಲೂ ದೂರವಿಡಿ. ಇನ್ನು ಎರಡನೆಯದಾಗಿ ಕೋಪವುಳ್ಳ ವ್ಯಕ್ತಿ. ಚಾಣಕ್ಯ ನೀತಿಯ ಪ್ರಕಾರ ಅತಿಯಾದ ಕೋಪವುಳ್ಳ ಜನರು ಪ್ರತಿಯೊಂದು ಚಿಕ್ಕ ಪುಟ್ಟ ವಿಚಾರಗಳಿಗೂ ಶೀಘ್ರದಲ್ಲೇ ಕೋಪಗೊಳ್ಳುತ್ತಾರೆ ಮತ್ತು ಯೋಚಿಸದೆ ಮಾತನಾಡುತ್ತಾರೆ ಅಥವಾ ವರ್ತಿಸುತ್ತಾರೆ. ಅಂತಹ ಜನರೊಂದಿಗೆ ವಾಸಿಸುವುದು ಜಗಳ ಮತ್ತು ಉದ್ವೇಗದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಒಬ್ಬರು ಯಾವಾಗಲೂ ಇವರನ್ನು ನಿಮ್ಮಿಂದ ದೂರವಿಡಬೇಕು. ಸುಳ್ಳು ಹೇಳುವ ವ್ಯಕ್ತಿ. ಸುಳ್ಳನ್ನೇ ತಮ್ಮ ವ್ಯಾಖ್ಯಾನಿಸಿಕೊಂಡವರು ಎಂದಿಗೂ ಸತ್ಯವನ್ನು ನುಡಿಯಲಾರರು. ಇಂತಹ ವ್ಯಕ್ತಿಗಳನ್ನು ನಾವು ನಂಬುವುದು ತುಂಬಾ ಕಷ್ಟ. ಇಂತಹ ಜನರೊಂದಿಗೆ ನಾವು ಸ್ನೇಹವನ್ನು ಕೂಡ ಮಾಡಬಾರದು. ಇಂತಹವರೊಂದಿಗೆ ಸ್ನೇಹ ಮಾಡುವುದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಎದುರಾಗಬಹುದು. ಗೌರವವನ್ನು ಕಾಪಾಡಿಕೊಳ್ಳಲು ಬಯಸುವವರು ಎಂದಿಗೂ ಸುಳ್ಳು ಹೇಳುವವರನ್ನು ದೂರ ಇಡಲೇಬೇಕು. ಇನ್ನು ಟೀಕಿಸುವ ವ್ಯಕ್ತಿ. ಟೀಕಿಸುವ ಜನರು ಯಾವಾಗಲೂ ಇತರರಲ್ಲಿ ತಪ್ಪುಗಳನ್ನು ಹುಡುಕುತ್ತಾರೆ ಮತ್ತು ಇತರರನ್ನು ಗೇಲಿ ಮಾಡಿಕೊಂಡೇ ಇರುತ್ತಾರೆ. ಅಂತಹ ಜನರೊಂದಿಗೆ ಸ್ನೇಹ ಬೆಳೆಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಯಾವುದೇ ಕಾರಣವಿಲ್ಲದೆ ನಕಾರಾತ್ಮಕ ಟೀಕೆಗಳನ್ನು ನೀಡುವ ವ್ಯಕ್ತಿಯೊಂದಿಗೆ ಎಂದಿಗೂ ಸ್ನೇಹ ಬೆಳೆಸಬೇಡಿ. ನಿಮ್ಮ ಪ್ರಯೋಜನಕ್ಕಾಗಿ ನಿಮ್ಮ ತಪ್ಪನ್ನು ಟೀಕಿಸುವ ವ್ಯಕ್ತಿ ಯಾವಾಗಲೂ ನಿಮಗೆ ಒಳಿತನ್ನೇ ಅಪೇಕ್ಷಿಸುತ್ತಾನೆ. ಅಂತಹ ಟೀಕೆಗಳನ್ನು ಸಕಾರಾತ್ಮಕ ವಿಮರ್ಶೆ ಎಂದು ಕರೆಯಲಾಗುತ್ತದೆ. ಇದು ವ್ಯಕ್ತಿತ್ವದ ಬೆಳವಣಿಗೆ ಕೂಡ ಸಹಾಯ ಮಾಡುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.